ಈ ಒಂದು ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂಥ ನಮ್ಮ ಸಮಾಜದ ಗುರುಗಳು ಹಾಗೂ ಕಾರಟಗಿಯ ಹಿರೇಮಠದ ಪೂಜ್ಯರ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ, ವೇದಿಕೆ ಬಹಳ ದೊಡ್ಡದಿದೆ, ಯಾಕಂದ್ರೆ ನಮ್ಮ ಬಳಗ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಅದಕ್ಕೆ ಸರ್ಕಾರದ ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥವರು ಹಿರಿಯರಿದ್ದಾರೆ. ಅವರಿಗೆ ನಾವು ಹೇಳೋದಿಷ್ಟೇ, ಇವತ್ತು ನಮ್ಮ ಸಮಾಜ ಸಾಂವಿಧಾನಿಕ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದವರು ನೀವು. ಯಾಕಂದ್ರೆ ಇವತ್ತು ಸಾಂವಿಧಾನಿಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾನ್ ಅವರು ನಮಗೇನು ಸಂವಿಧಾನ ಕೊಡೋದ್ರ ಮೂಲಕ ನಮ್ಮನ್ನ ಸಮಾಜಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮಲ್ಲಿ ಕೆಲವು ಉಲ್ಲಂಘಿಸ ವಿಚಾರ ಮಾಡಿ ಅದನ್ನ ತಾವು ಸರ್ಕಾರದ ಗಮನಕ್ಕೆ ಲಕ್ಷಣಗಳಿಲ್ಲದ ಯಾವುದೇ ಜಾತಿನ ಸೇರಿಸತಕ್ಕಂಥ ಕೆಲಸಕ್ಕೆ ತಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ತಿಳಿಸಿ, ಆದಾಗ್ಯೂ ಏನಾದರೂ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನಾದರೂ ಶಿಫಾರಸ್ಸಾಗಿ ಅಧಿಕೃತವಾಗಿ ಸೇರ್ಪಡೆ ಆಗೋದಕ್ಕೆ ನಮ್ಮ ವಸತಿ ಶಾಲೆ ತೆಗೆಯೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳು ಅಲ್ಲಿ ಸೇರೋದ್ರ ಮೂಲಕ ಅಂಥವರಿಗೂ ಸಹಿತ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ನಾವು ವಾಲ್ಮೀಕಿ ಪೂಜ್ಯದಿಂದಲ್ಲ ಜ್ಞಾನದಿಂದ ಈ ನುಡಿಗಳನ್ನು ನುಡಿದಂತಹ ಪ್ರಾಸ್ತಾವಿಕವಾಗಿ ನುಡಿದಂತಹ ಶ್ರೀ ಶಿವರೆಡ್ಡಿ ವಕೀಲರು ಇವರಿಗೆ ಧನ್ಯವಾದಗಳು. ಹಾಗೆಯೇ ಗಂಗಾವತಿ ರಾಜೇಶ್ ನಾಯಕ್ ಅವರು ವೇದಿಕೆಗೆ ಆಹ್ವಾನಿಸಬೇಕು. ಮೇಲಿರುವಂಥ ಹುಲಿಹೇಗರ್ ಸಂಸ್ಥಾನದ ಗುರುಗಳಾದಂಥ ರಾಜಾ ನವೀನ್ ಚಂದ್ರ ನಾಯಕ್ ಅವರೇ, ಸಮಾಜದ ಜಿಲ್ಲಾ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರು ಆದಂಥ KN ಪಾಟೀಲ್ರೇ, ಸಮಾಜದ ಧರ್ಮದರ್ಶಿಗಳಾದಂಥ ಗದ್ದೆಪ್ಪ ನಾಯಕ್ ಅವರೇ, ಗುರುಗಳಾದಂಥ ಮನಸಿದ್ದಯ್ಯ ತಾತನವರೇ, ಸಂಸದರಾದಂಥ ರಾಜಶೇಖರ್ ಇಟ್ನಾಳ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಸೋದರಿಯಾದಂಥ ಯಮಲತಾ ನಾಯಕ್ ಅವರೇ, ಮಾಜಿ ಶಾಸಕರುಗಳಾದಂಥ ಮಲ್ಲಿಕಾರ್ಜುನ ನಾಗಪ್ಪ ಅವರೇ, ಇನ್ನೋರ್ವ ಮಾಜಿ ಶಾಸಕರಾದಂಥ ಬಸವರಾಜ ಜಗಸೂರವರೇ, ಉಪನ್ಯಾಸವನ್ನು ನೀಡಲಾಗದಂಥ ಡಾಕ್ಟರ್ DK ಮಾಳಿ ಅವರೇ, ಮತ್ತು ಆತ್ಮೀಯ ಮಿತ್ರರು ಆದಂಥ ನೆಕ್ಕೊಟ್ಟಿ ಸೂರ್ಯಬಾಬು ಅವರೇ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶ ಮಾತಾಡಿದಂಥ ಶಿವರೆಡ್ಡಿ ನಾಯ್ಕರೇ, ಅನ್ಮೇಶ್ ನಾಯ್ಕರೇ, ನಾಗರಾಜ್ ಬಿಲ್ಗಾರ್ ಅವರೇ, ಹನುಮಂತಪ್ಪ ಕೊಂಡ್ಯಾಳ್ ಅವರೇ, ಅಮ್ಮಣ್ಣ ನಾಯ್ಕ ಅವರೇ, ನಾರಾಯಣಪ್ಪ ಜೋಗದವರೇ, ಹನುಮಂತಪ್ಪ ನಾಯ್ಕ ಅವರೇ, ವೀರಭದ್ರಪ್ಪ ನಾಯ್ಕ ಅವರೇ, ಹಾಗೂ ಕನಕಪ್ಪ ಗಣಪತಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತ ಪ್ರಹ್ಲಾದ್ ಶ್ರೇಷ್ಠಿ ಅವರೇ, ಮತ್ತು ಇನ್ನೋರ್ವ ನನ್ನ ಆತ್ಮೀಯ ಸೋದರಾದಂಥ ವೀರೇಶ್ ಸಾಲೋಣಿ ಅವರೇ, ರೆಡ್ಡಿ ಶ್ರೀನಿವಾಸ್ ಅವರೇ, ಚನ್ನಬಸಪ್ಪ ಸುಂಕದವರೇ, ದುರ್ಗಾರಾವ್ ಅವರೇ, ಹಾಗೂ ಅಯ್ಯಪ್ಪ ಉಪ್ಪಾರ್ ಅವರೇ, ವೇದಿಕೆ ಮೇಲೆ ಬಹಳಷ್ಟು ಜನರಿದ್ದೀರಿ. ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಸಮಾಜದ ಹಿರಿಯರೇ, ಯುವಕ ಮಿತ್ರರೇ, ತಾಯಿಯಂದಿರೇ, ಹಾಗೂ ಸಮಾಜದ ಮುಖಂಡರೇ, ಇಲ್ಲಿ ಸೇರಿದಂಥ ಯುವಕ ಮಿತ್ರ ರಾಜ್ಯದೊಳಗೆ ಪ್ರತಿ ವರ್ಷ ನಡೀತಾ ಇದೆ. ಆದರೆ ಹೋದ ವರ್ಷ ಜಿಲ್ಲಾ ಸಮಾವೇಶವನ್ನು ಮಾಡಬೇಕು, ವಾಲ್ಮೀಕಿ ಜಯಂತಿ ಜಿಲ್ಲಾದೇ ಆಗಬೇಕು ಅಂತ ನಾವೆಲ್ಲರೂ ಆಸೆ ಪಟ್ಟಿದ್ವಿ, ನನ್ನನ್ನು ಸೇರಿ ಆಸೆಯನ್ನು ಪಟ್ಟಿದ್ವಿ. ಆದರೆ ಅದನ್ನು ಮಾಡೋಕ್ಕಾಗಲಿಲ್ಲ. ಅದು ಬೇರೆ ಬೇರೆ ಸಮಸ್ಯೆಗಳು ಬಂದು ಹೀಗಾಗಿ ಹಂಗೆ ಮುಂದೆ ಹೋಯ್ತು. ಆದರೆ ಈ ವರ್ಷ ನಮ್ಮೆಲ್ಲ ಸಮಾಜದ ಮುಖಂಡ, ಇದು ತಾಲೂಕಾ ಜಯಂತ್ಯೋತ್ಸವ ಅಲ್ಲ, ಜಿಲ್ಲಾಕ್ಕಿಂತ ಹೆಚ್ಚಿನ ಜಯಂತಿ ಇವತ್ತ ದೊಡ್ಡ ಪ್ರಮಾಣದಾಗ ಆಗಿದೆ. ಇದನ್ನು ಸಂಘಟನೆ ಮಾಡಿದಂಥ ನನ್ನ ವಾಲ್ಮೀಕಿ ಬಂಧುಗಳಿಗೆ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಮುಖ ಪಾತ್ರ ವಾಲ್ಮೀಕಿ ಜನಾಂಗಗಳಿಗೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇತಿಹಾಸ ಇದು ನಾನು ಹೇಳೋದಲ್ಲ, ಇದು ಇತಿಹಾಸ. ಸೈನಿಕರಾಗಿ, ಸೇನಾಧಿಪತಿಗಳಾಗಿ, ಸಾಮಂತ ಅರಸರಾಗಿ ಕೆಲಸವನ್ನ ಮಾಡಿದಂಥದ್ದು ಸಾಕಷ್ಟು. ಬ್ರಿಟಿಷರನ್ನ ಓಡಿಸ್ಲಿಕ್ಕೆ ಎಲ್ಲ ಜನಾಂಗದವರು ಸೇರಿದಂತ ಅದರಾಗ ಸಿಂಧೂರು ಲಕ್ಷ್ಮಣ ಒಬ್ಬರು ನಾಯಕ ಸಮಾಜದವರು ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತು ಬ್ರಿಟಿಷರನ್ನ ಒದ್ದು ಓಡಿಸುವಂತ ಕೆಲಸದೊಳಗ ವಾಲ್ಮೀಕಿ ಜನಾಂಗ ಇತ್ತು ಅನ್ನೋ ಮಾತನ್ನು ಇಲ್ಲಿ ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಆದ್ರೆ ನಮಗೆ ಇನ್ನೂ ಸಾಕಾಗಿಲ್ಲ. ನಮಗಿನ್ನೂ ನಮ್ಮ ಯುವಕರ ಬಗ್ಗೆ ಚರ್ಚೆ ಆದ್ಮೇಲೆ ನಾವು ಜಯಂತಿ ಮೆರವಣಿಗೆ ಮಾಡಿ ಕುಡಿದು ಕುಪ್ಪಳಿಸೋದಲ್ಲ. ಬರೇ ಕುಡಿದು ಕುಪ್ಪಳಿಸಿದ್ರೆ ಜಯಂತಿಗೆ ಅರ್ಥ ಬರಲ್ಲ. ಇಲ್ಲೇ ಉಪನ್ಯಾಸಕರು ಬರಬೇಕು, ಬೇರೆ ಬೇರೆಯವರೆಲ್ಲರೂ ಬರಬೇಕು, ನಮ್ಮ ಸಮಾಜ ಇತಿಹಾಸವನ್ನು ಹೇಳಬೇಕು, ಸಮಾಜದ ಬಗ್ಗೆ ಕಲ್ಪನೆಗಳನ್ನು ಹೇಳಬೇಕು. ನಮ್ಮ ಯುವಕರಿಗೆ ಏನೂ ಗೊತ್ತಿಲ್ಲ, ಸಮಾಜ ಅಂದ್ರೆ ಗೊತ್ತಿಲ್ಲ, ವಾಲ್ಮೀಕಿ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಏನು ಗೊತ್ತೈತೆ ಅಂದ್ರೆ ಬರೀ ಮೊಬೈಲ್ ಗೊತ್ತೈತೆ. ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತಾರೆ. ಈಗಿನ ಯುವಕರು ನೋಡ್ರಿ, ಬಹಳಷ್ಟು ಮಂದಿ ನನ್ನ ತಾಯಿ ಹೇಳಿದಾರ,
ಮಕ್ಕಳು ಹಳಕತ್ತಿದ್ರು ಮೊಬೈಲ್ ಕೊಡ್ತಾರೆ ಅವ್ರಿಗೆ. ಅವು ಮಕ್ಕಳು ಮೊಬೈಲ್ ಗಪ್ಪಾಗ್ಬಿಡ್ತಾವ. ಆ ಪರಿಸ್ಥಿತಿ ಬಂತ. ಅದಕ್ಕೆ ಇವನ್ನೆಲ್ಲವನ್ನು ತಿಳ್ಕೊಳ್ಳೋಕೆ ನಾವು ಇವತ್ತು ಜಯಂತ್ಯೋತ್ಸವವನ್ನು ಮಾಡ್ತಾ ಇರೋದು ಬಂಧುಗಳೇ. ಯಾವ ಸಮಾಜ ಹಿಂದೆ ಒಂದೇನಾಗಿಬಿಟ್ಟಿದೆ ಅಂದ್ರೆ ಇವರೆಲ್ಲರೂ ಮಾತಾ ಬರೋಕ್ಕೆ ಸಾಧ್ಯತೆ ಆಗುತ್ತೆ. ಆ ಮಹಾಪುರುಷರು ಒಂದು ಜಾತಿ ಸೀಮಿತವಾಗಿ ಏನನ್ನು ಕೊಡುಗೆಯನ್ನು ಕೊಟ್ಟಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಇವತ್ತ ಈ ಒಂದು ಜಯಂತ್ಯೋತ್ಸವದಿಂದ ನಾವೆಲ್ಲರೂ ಕಲಿಬೇಕಾಗಿತ್ತಂದ್ರೆ ಇವತ್ತೊಂದು ದಿವಸ ಪೂರ್ಣ ಪ್ರಮಾಣದ ಆ ಮಹಾಪುರುಷರು ಮಾಡಿದಂಥ ಕೆಲಸ, ಆ ಮಹಾಪುರುಷರು ಮಾಡಿದಂಥ ಯೋಜನೆಗಳು, ಆ ಮಹಾಪುರುಷರು ಮಾಡಿದಂಥ ಚಿಂತನೆಗಳು ಇವತ್ತು ಈಗ ಚಿಂತನೆ ಆದ್ರೆ ಅದಕ್ಕೊಂದು ಸಾರ್ಥಕತೆ ಆಗುತ್ತೆ. 100 ಮಂದಿ ಬದಲಾವಣೆ ಆಗೋದು ಬೇಡ, ನಾವು 50 ಬೇಡ. ಸಂಸ್ಕೃತಿಗೆ ಸಂಬಂಧಪಟ್ಟಂತವ್ರು ಎಲ್ಲರೂ ಬಂದಂತೆಗನ ಆ ಜಯಂತಿಗೆ ಒಂದು ಅರ್ಥ ಬರ್ತೈತಿ. ತನಿಖೆನೊಳಗೂ ಬಹಳ ಚೆನ್ನಾಗಾಗ್ತದೆ. ನಾನು ನಾರಾಯಣಪ್ಪರು ಎಲ್ಲರೂ ಚೇಂಜ್ ಮಾಡ್ತಿದ್ರು ಎಲ್ಲರೂ. ಆದರೆ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕಾಗಲಿಲ್ಲ. ಬೇರೆ ಒಂದು CM ಮೀಟಿಂಗ್ ಇರೋದ್ರಿಂದ ನಾನು ಅಲ್ಲಿ ಹೋಗ್ಬೇಕು. ಇವತ್ತೂ ಐತೆ. ಆದರೂ ನನಗೆ ಇವತ್ತ ಎಲ್ಲರೂ ಇಲ್ಲ ಸರ್ ಭಾಷಣ ಮಾಡಿ ಹೋಗ್ಲೇಬೇಕು ನೀವು ಅಂತಂದು ಇವತ್ತು ನನಗೆ ಅನಿವಾರ್ಯ ಇದೆ. ಆದರೆ ಒಂದಂತೂ ಸತ್ಯ ಬಂಧುಗಳೇ, ಇವತ್ತ ಈ ಜಯಂತ್ಯೋತ್ಸವ ಬಹಳ ಅದ್ಭುತವಾಗಿ ಆಗಿದೆ. ಈ ಜಯಂತ್ಯೋತ್ಸವ ಪ್ರತಿ ವರ್ಷ ಆಗಬೇಕು. ನಮ್ಮ ಯುವಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗ್ತದೆ. ಹಾಗಾದ್ರ ಜೊತೆಗೆ ಇವತ್ತ ನಮ್ಮ ಶಿವರೆಡ್ಡಿ ವಕೀಲ್ ಒಂದು 2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ತಂಗಡಿಯವರಲ್ಲಿ ನೀವು 3 ಸತಿ ಮಂತ್ರಿ ಆಗಿರಿ ಅಂತ ನಿಶ್ಚಿತವಾಗಿ ವಾಲ್ಮೀಕಿ ಜನಾಂಗದ 3 ಸತಿ ನನಗಿದೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳುವಂತ ಕೆಲಸ. ನಿಮ್ಮ ಪಾಲು ಇದೆ, ಅದ್ರಾಗ ಏನು 2 ಮಾತಿಲ್ಲ. ನಿಮ್ಮ ಪಾಲು ಇದ್ದಿರೋದ್ರಿಂದಲೇ ಇವತ್ತು 3 ಸತಿ ಅತಿ ಹೆಚ್ಚು ಲೀಡಿಂದ ಬಂದಿದ್ದೀನಿ. ಅದನ್ನು ನಿಮ್ಮ ಆಶೀರ್ವಾದ, ಸಮಾಜದ ಆಶೀರ್ವಾದ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಈ ಸತಿ ನಾನು ವಿಶೇಷವಾದಂಥ ವಿಚಾರಗಳನ್ನ ನನ್ನ ಗಮನದೊಳಗೆ ಇಟ್ಕೊಂಡಿದ್ದೇನೆ. ಈಗಾಗಲೇ ವಾಲ್ಮೀಕಿ ಸಮುದಾಯ ಭವನಕ್ಕೆ ಒಂದು ಮಾತನ್ನು ಹೇಳಿದೆ ಯಾರು ನಮ್ಮ ಶಿವರೆಡ್ಡಿ ವಕೀಲರು. ಈಗಾಗಲೇ ನಾನು KKRDBಯಿಂದ ಕನಗಿರಿಗೆ ಮತ್ತು ಕಾಳ್ಟಿಗೆಗೆ ವಾಲ್ಮೀಕಿ ಸಮುದಾಯ ಭವನಕ್ಕೆ 2 ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇನ್ನು ಒಂದು 15-20 ದಿವಸದೊಳಗ ಭೂಮಿ ಪೂಜೆಯನ್ನು ಮಾಡ್ತೀನಿ. ಕಾಳ್ಟಿಗೆಗೆ 2 ಕೋಟಿ, ಕನಗಿರಿಗೆ 2 ಕೋಟಿ ದುಡ್ಡನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಮತ್ತು ಅದರ ಜೊತೆಗೆ ತೊಂಡಾಳದೊಳಗ ಎಲ್ಲೆಲ್ಲಿ ಜಾಗ ಐತೆ ಅಂತ ಐಡೆಂಟಿಫೈ ಮಾಡಿ ತೊಂಡಾಳಕ್ಕೆ 20 ಲಕ್ಷ ಕೊಟ್ಟಿದ್ದೀವಿ, ಮೈಲಾಪುರಕ್ಕೆ 25 ಲಕ್ಷ ಕೊಟ್ಟಿದ್ದೀನಿ, ಆಲ್ಸಂದ್ರಕ್ಕೆ 25 ಲಕ್ಷ, ಕೋಡ್ನಾಳು ಬಸ್ಗಾಳಕ್ಕೆ 25 ಲಕ್ಷ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ನಾನು ಸಮಾಜದ ಜೊತೆಗೆ ಇರ್ತೀನಿ ಮತ್ತು ಅದರ ಜೊತೆಗೆ ನಿಮ್ಮ ಸಮಾಜದ ಬಂಧುಗಳ ಜೊತೆಗೆ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಮುಂದಿನ ದಿನಮಾನದಾಗ ರಿಸರ್ವ್ ಪ್ರಮುಖರು ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ನೀವೆಲ್ಲರೂ ಸೇರಿ ಬಹಳ ಅದ್ದೂರಿಂದ ಈ ಕಾರ್ಯಕ್ರಮ ಹೆಂಗಾಗಬೇಕಂದ್ರೆ ಮತ್ತೊಂದು ಸಮಾಜಕ್ಕೆ ಮಾದರಿ ಆಗುವಂಥ ಕಾರ್ಯಕ್ರಮಗಳಾಗಬೇಕು. ಮತ್ತೊಂದು ಸಮಾಜದವರು ಮಾದರಿ ಆಗುವಂಥ ಕಾರ್ಯಕ್ರಮಗಳು, ಜಯಂತ್ಯೋತ್ಸವಗಳು ಆಗಬೇಕು ಅನ್ನೋ ಮಾತನ್ನ ಮತ್ತೊಮ್ಮೆ ನೆನಪಿಸಿ ನನಗೆ ಮಾತಾಡಲಿಕ್ಕೆ ಕೊಟ್ಟಂತವರಿಗೆ ನಿಮ್ಮೆಲ್ಲರಿಗೂ ವಂದಿಸ್ತೀನಿ. ಮತ್ತು ಅದ್ರ ಜೊತೆಗೆ ಒಂದು ವಿನಂತಿನೂ ಮಾಡ್ಕೊತೀನಿ. ವೇದಿಕೆ ಮೇಲಿದ್ದಾರೆ ಎಲ್ಲ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಸಭೆ ಇರೋದ್ರಿಂದ 7:30-8 ಗಂಟೆಗೆ ನಾನು ಇಲ್ಲ ನಂದು ಊಟನಾಗಿಲ್ಲ, ದಯಮಾಡಿ ಶುಗರ್ ಐತೆ ನನಗೆ 3 ಗಂಟೆ ನನ್ನ ಹೇಳುವ ಕೆಲಸಗಳನ್ನ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಕೆಲಸವನ್ನ ನಾನು ಮಾಡ್ತೀನಿ. ಒಬ್ಬ ಸಮಾಜದ ಬಂಧು ಆಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಈ ಒಂದು ಆದಿಕವಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಹುಲಿಯಾಯುಧರ ಸಂಸ್ಥಾನ ಮಠದ ಶ್ರೀ ನವೀನ್ ಚಂದ್ರ ನಾಯಕರವರ ಪಾದಾರ ಬಿದ್ದಳಿಗೆ ಅಣೆಮಣಿದು, ಅದೇ ರೀತಿಯಾಗಿ ವೇದಿಕೆ ಮೇಲೆ ಇನ್ನೋರ್ವ ನಮ್ಮ ಹಿರೇಮಠದ ಗುರುಗಳಾದಂಥ ಮರಳು ಸಿದ್ದಯ್ಯ ಪಾದಾರ ಬಿದ್ದಳಿಗೆ ಪಡಮಟ್ಟು, ಅದೇ ರೀತಿ ನಮ್ಮ ಸೋದರಾದಂಥ ಸೂರ್ಬಾಬು ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವರನ್ನದೇ ಮತ್ತು ಅದೇ ರೀತಿಯಾಗಿ ತಮ್ಮನ್ನೆಲ್ಲ ಉದ್ದೇಶಿ ಮಾತಾಡಕ್ಕೆ ಬಂದಂಥ DK ಮಾಳಿ ಅವರೇ, ದಯವಿಟ್ಟು ಒಂದು
ಸಣ್ಣ ಸಣ್ಣ ಹುಡುಗರು ಹೋದ್ರ ಬಾ ನಾಗೇಶ್, ಬಾ ರಮೇಶ್, ಬಾ ಶಿವರೆಡ್ಡಿ ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ನಮ್ಮ ಸಮಾಜ ಬಗ್ಗೆ ಹೆಮ್ಮೆ ಇರ್ತಕ್ಕಂಥ ವ್ಯಕ್ತಿ ನಾನು ಎಲ್ಲಿಯೂ ನೋಡಿಲ್ಲ. ಇವತ್ತು ನಿಜವಾಗಿ ಹೇಳ್ಬೇಕಂದ್ರೆ ಪುನಃ ಅವ್ರು ಏನನ್ನ ನಿಂತ್ರ ನಾವು ಪಕ್ಷ ಇಚ್ಛೆ ಎಲ್ಲ ಬಿಟ್ಟು ಅವರಿಗೆ ಮಾಡೋದು. ನಿಜವಾಗ ಅಂತ ವ್ಯಕ್ತಿಗಳು ನಮಗೆ ರಾಜಕಾರಣಕ್ಕೆ ಬರಬೇಕು. ಇವತ್ತು ನಮ್ಗೆಲ್ಲ ಇವತ್ತು ಕಾಂಗ್ರೆಸ್ ಎಮ್.ಎಲ್.ಎ ಯಾರೇ ಹೇಳಿ ನಮ್ಗೆ ಗಂಗಾ ಬಿಡತ್ತಂದ್ರೆ ನಾವು ಹೊಗಳಿಕೆಯಿಂದ ಈಗ ಎಲ್ಲರೂ ಬಂದ್ರ ನಮ್ಗೆ ನಮ್ಮ ಭಾಷಣ ಏನಂತ ಮಾತಾಡ್ತಂದ್ರ ಈ ಸಮಾಜ ರಕ್ಷಣೆಗಾಗಿ ಬೆರಳು ಕೊಟ್ಟಂತ ಸಮಾಜ ಎಲ್ಲ ಏನಪ್ಪ ಶಿಕ್ಷಣಕ್ಕಾಗಿ ಗುರುವಿಗೆ ಇನ್ನೊಂದು ಕೊಟ್ಟಂತ ಎಲ್ಲರೂ ಬಂದು ಏನ್ ಮಾಡ್ತಾರ ಭುಜ ಚಪ್ಪರಿಸಿ ನಮ್ಮನ್ನು ಹೊಗಳು ಬಿಡ್ತಾರ. ಆ ಹೊಗಳಿಕೆ ಕೇಳಿ ಕೆಗೆ ಹೊಡೆದ್ಬಿಟ್ರು. ಒಬ್ಬರನ್ನ ಎದ್ದು ನಿಂತು ನೀವು ಎಲ್ಲಿವರೆಗೆ ಮನುಷ್ಯನ ಜೀವನದಾಗ ಎಲ್ಲಿವರೆಗೆ ಪ್ರಶ್ನೆ ಕೇಳಲ್ಲ ಅಲ್ಲಿವರೆಗೆ ನೀವು ಅಲ್ಲೇ ಕೂಡ್ತಾರೆ, ಇವ್ರು ಇಲ್ಲಿ ಕೂಡ್ತಾರೆ. ತಲೆ ಇಟ್ಕೊಂಡ್ಬಿಡ್ರಿ ನೀವು. ಎಲ್ಲಿವರೆಗೆ ನೀವು ಪ್ರಶ್ನೆ ಕೇಳಲ್ಲ ಆ ಮನುಷ್ಯ ಎಲ್ಲಿವರೆಗೆ ಯಾವುದೇ ಒಬ್ಬ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ನಮ್ಮ ನಾಯಕ ಸಮಾಜ ಸಾಮಾನ್ಯ ಇವತ್ತು ನಿಜವಾಗಿ ಹೇಳೋದು ಗುರುಕುಲ ಆಶ್ರಮಗಳು ಆಮೇಲೆ ಸುಮಾರು 75 ಕೋಟಿ ಕತ್ತಲು ಕಟ್ಟಿವಿ. ಎದಕ್ಕೆ ಕಟ್ಟಿವಿ? ಇವತ್ತು ಹೆಂಗ ಮಾಡೋದಂದ್ರೆ ನಾವು ಎಲ್ಲರೂ ಹೊಗಳಿಕೆ ಮಾತಿನಿಂದ ನಾವೆಲ್ಲ ಹೊಗಳಿಕೆ ಭಟ್ರಾಗ್ಬಿಟ್ಟಿವಿ. ಇವತ್ತು ನಿಜವಾಗಿ ಅದನ್ನೆಲ್ಲ ಬೇಸರ. ಇವತ್ತು ಸಚಿವರು ಹೇಳೋದು ನಿಮ್ಗೆ ನಮ್ಮ ಸಮಾಜ ನಾನು ನಿಮ್ಮ ಸಮಾಜ ಪರ ನಮ್ಮ ಸಮಾಜದ ಹುಡುಗರು ಇವತ್ತು ಎಲ್ಲಿದ್ದಾರೆ ಅಲ್ಲೇ ಅವನ ಮೊಬೈಲ್ನಾಗನ ಬಿಡೋದು ಅಷ್ಟೇ ಅವ್ನ ಕೆಲಸ. ಇವತ್ತಿಗೆ ಅವ್ನಿಗೆ ಏನು ನಿಗಮ ಮಂಡಳ ಇಟ್ಟಿಲ್ಲ. ನೀವೆಲ್ಲ ಇಲ್ಲೆಲ್ಲ ಎಸ್ಸಿಗ ಅವಕಾಶ ಐತಿ, ಹಿಂದುಳಿದ ವರ್ಗದವ್ರಿಗೆ ಅವಕಾಶ ಐತಿ, ಜಿಲ್ಲಾದಾಗ ಜನರಲ್ಲಿಗೆ ಅವಕಾಶ ಐತೆ, ನಮಗೇನೈತೆ ಅವಕಾಶ? ಅಟ್ಲೀಸ್ಟ್ ಮಾನವತೆ ಮನುಷ್ಯತ್ವ ಏನನ್ನ ಕರುಣೆ ನಮಗೆ ದುಡ್ದ ನಮ್ಮ ಋಣ ನಿಮ್ಗಿತ್ರ ನಿಗಮ ಮಂಡಳಿ ಇವತ್ತು ನಿಮ್ ಸರ್ಕಾರ ಐತೆ. ಇವತ್ತು ಶಿವರಾಜ್ ವಕೀಲರ ಆ ಕಡೆ ಅನ್ವೇಷ್ ನಾಯಕ್ ಇದಾರ, ನಾರಾಯಣಪ್ಪ ಇದಾರ, ಎಲ್ಲರೂ ಇದಾರ. ಅವ್ರನ್ನ ಯಾಕೆ ನೀವು ನಾಮಿನೇಟ್ ಮಾಡಂಗಿಲ್ಲ? ಮಾಡಿ ತೋರ್ಸ್ರಿ. ಬರೀ ಸಮಾಜನ ಹೊಗಳಿ ಅಂತ ಕಾರ್ಯಕ್ರಮದ ಬಂದು ಹೊಗಳಿದ್ರ ದೊಡ್ಡ ಸ್ಥಿತಿ ಅಲ್ಲೇ ಅಲ್ಲ. ಇವತ್ತು ನಿಜವಾಗಿ ನಿಮಗೆ ತಾಕತ್ತು ಭೂಮಿ ಕೊಟ್ಟು ಸರ್ಕಾರ ಕಡೆ ಆಗಿಲ್ಲ ಅಂದ್ರ ನೀವು ಸಮಾಜದ ಋಣದಾಗ ಇದ್ದೀರಿ. ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ನೀವು ಸಮಾಜದ ಋಣದಾಗಿರಿ. ನಿಮಗೆ ಮಾನವೀಯತೆ ನಮ್ಮ ಸಮಾಜದ ಬಗ್ಗೆ ಇದ್ರ ಸ್ವಂತ ಭೂಮಿ ಖರೀದಿ ಮಾಡಿ ನೀವು ನಿಮ್ಮ ಸರ್ಕಾರ ವತಿಯಿಂದ 2 ಕೋಟಿ ಹಾಕ್ತಾರೋ 3 ಕೋಟಿ ಹಾಕ್ತಾರೋ ಸಮುದಾಯವನ್ನು ಕಟ್ಟಿಕೊಡ್ರಿ ಫಸ್ಟ್. ಅದ್ರ ಜೊತೆಗೆ ನಮಗೆ ಎಸ್.ಟಿ ಹಾಸ್ಟೆಲ್ಗಳಿಲ್ಲ. ನಮ್ಮ ಸೋದರದ MP ಅವರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎಸ್.ಟಿ ಹಾಸ್ಟೆಲ್ಗಳಿಲ್ಲ, ಮುರಾರ್ಜಿ ಸ್ಕೂಲ್ಗಳಿಲ್ಲ. ಇವೆಲ್ಲ ಶಿಕ್ಷಣಕ್ಕೆ ಹೆಚ್ಚಿಗೆ ಒತ್ತು ಕೊಡ್ರಿ. ನಮ್ದೇ ಪ್ರಾಧಿಕಾರದಾಗ ನಾವು ಶಿಕ್ಷಣ ಸಂಸ್ಥೆ ನಿರ್ಮಾಣ ಮಾಡಿ ಅವತ್ತೇ ಆ ಮನುಷ್ಯ ಬೆಳವಣಿಗೆ ಸಾಧ್ಯ. ಇವತ್ತು ನಾನು ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಜೀವನ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ನಿಶ್ಚಿತ. ಇವತ್ತು ನೀನೇನು ಅನುಭವಿಸ್ತೀಯಲ್ಲ, ಇವತ್ತೇ ನೀವೇನು ಕಳೀತಾರಲ್ಲ ಅದೇ ಕ್ಷಣ ಶಾಶ್ವತ. ಇವತ್ತು ವಾಲ್ಮೀಕಿ ಜಯಂತಿ ಅನ್ನುವಂಥ ಈ ಹಬ್ಬ ಇದೆಯಲ್ಲ, ನಾನು ನೋಡಿದ ಹಾಗೆ ಇದು ಒಂದು ರೀತಿ ಹಬ್ಬ ಜಾತ್ರೆ ಅಲ್ಲ, ಇದು ಒಂದು ಸುಜ್ಞಾನ ಜಾತ್ರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅಂತ ಅದ್ಭುತವಾದಂಥ ಒಂದು ಮೆರವಣಿಗೆ ಇರ್ಬೋದು. ಬಹಳಷ್ಟು ಜನ ಸೇರ್ಕೊಂಡು ಒಂದು ವಿಚಾರವನ್ನು ಹಂಚಿಕೊಳ್ಳುವಂಥ ವೇದಿಕೆಯಾಗಿ ಇವತ್ತು ರೂಪುಗೊಂಡಿದೆ. ಬಹಳಷ್ಟು ಜನ ನಿರ್ಗಮಿಸಿದ್ರು ಸಹ ಇರುವಂಥ ಜನರಲ್ಲಿ ಸಹ ನಮ್ಮ ಸಮುದಾಯದ ಬಗ್ಗೆ ತಿಳ್ಕೊಳ್ಬೇಕು. ನೀವು ಏನಾಗಬೇಕಾದ್ರೆ ಇವತ್ತು ರಾಮ ವಾಲ್ಮೀಕಿಗಿಂತ ಪೂರ್ವದಲ್ಲಿದ್ದ. ಎಷ್ಟು ರಾಮ ಮಂದಿರಗಳು ಈ ದೇಶದಲ್ಲಿದ್ದು ವಾಲ್ಮೀಕಿ ಪೂರ್ವದಲ್ಲಿ ಹೇಳಿ ನೋಡೋಣ. ರಾಮ ಲಕ್ಷ್ಮಣ ಸೀತೆ ಹನುಮಂತನನ್ನ ದೈವತ್ವ ಸ್ವರೂಪ ಕೊಟ್ಟಂತ ಈ ಮಹಾತ್ಮನನ್ನ ಹೊರಗಿಟ್ಟು ರಾಮನನ್ನ ಒಳಗಿಡುವಂತ ಮನಸ್ಸು ಅನ್ನೋದಾದ್ರೆ ಇಷ್ಟೊತ್ತಿಗೆ ಅದರಲ್ಲಿ ಏನೇನೋ ಆಗ್ಬೇಕಾಗಿತ್ತು, ಏನೇನೋ ಆಗ್ಬೇಕಾಗಿತ್ತು. ಅಥವಾ ನಿಮ್ಮ ತಲೆಯಲ್ಲಿ ಒಂದು ದೊಡ್ಡ ರೋಗ ಇದೆ, ನಮ್ಮ ಬದಲಾವಣೆ ರಾಜಕೀಯ ನಾಯಕರಿಂದ ಆಗುತ್ತೆ, ರಾಜಕೀಯ ಪಕ್ಷದಿಂದ ಆಗುತ್ತೆ ಅಂತಕ್ಕಂಥ. ವಾಲ್ಮೀಕಿ ನಾಯಕ ಮಹಾಸಭಾ ಕಾಟಗಿ ತಾಲೂಕು ಘಟಕದಿಂದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ
ಗುರುಗಳಾಗಿರ್ತಕ್ಕಂಥ ಶ್ರೀ ರಾಜ ನವೀನ್ ಚಂದ್ರ ನಾಯಕ್ ಸರ್ ಅವರೇ, ಮತ್ತೋರ್ವ ಜಿಲ್ಲಾ ಉಸ್ತುವಾರಿ ಸಚಿವರು ಸೋದರಾಗಿರ್ತಕ್ಕಂಥ ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿ ನಿರ್ಗಮಿಸಿರ್ತಕ್ಕಂಥ ಶ್ರೀನಿವಾಸ ತಂಗಡಿಗಣ್ಣವರೇ, ಮತ್ತೋರ್ವ ವಿಧಾನಸಭಾ ಸದಸ್ಯರು ಸೋದರಿಯಾಗಿರ್ತಕ್ಕಂಥ ಮತ್ತೋರ್ವ ಮಾಜಿ ಶಾಸಕರ ಸೋದರಾಗಿರ್ತಕ್ಕಂಥ ಬಸವರಾಜ ದಳೇಶ್ವರನವರೇ, ಮತ್ತೋರ್ವ ಸೋದರಾಗಿರ್ತಕ್ಕಂಥ ಸಿದ್ದಯ್ಯ ಅವರೇ, ಹಿರಿಯರಾಗಿರ್ತಕ್ಕಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ KN ಪಾಟೀಲನವರೇ, ಮತ್ತೊಬ್ಬ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಬೂದಗಿರಿಯಪ್ಪನವರೇ, ಸಹೋದರಾಗಿರ್ತಕ್ಕಂಥ ನಾಗರಾಜ ಬಿಲ್ಗಾರ್ ಅವರೇ, ವಕೀಲರು, ನ್ಯಾಯವಾದಿಗಳು, ಸಮಾಜದ ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಶಿವರೆಡ್ಡಿ ನಾಯಕನವರೇ, ವಾಣಿಜ್ಯೋದ್ಯಮಿಗಳು, ಶಿಕ್ಷಣ ಸಂಸ್ಥೆಯ ತಪ್ಪಾಗಲಿಕ್ಕಿಲ್ಲ. ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣನ ಬರೆದೇ ಹೋಗಿದ್ರೆ ನಮ್ಗೆ ರಾಮನ ಪರಿಚಯ ಇರ್ತಿತ್ತು ಇಲ್ಲ ಅನ್ನೋದು ಒಂದು ಸಣ್ಣ ಇದು ಕಾಡ್ತಾ ಇದೆ. ಮಹಾಕವಿ ಆದಿಕವಿ ಮಹರ್ಷಿ ಅಂತ ವಾಲ್ಮೀಕಿಯವರು ರಾಮನನ್ನ ರಾಜನನ್ನಾಗಿ ಅವ್ರ ರಕ್ತ ನಿಮ್ಮ ಮೈಯಲ್ಲಿ ಇರ್ತಿತ್ತು, ಅವ್ರ ವಂಶಸ್ಥರು ನೀವು. ಇವತ್ತು ದಾನದಲ್ಲಿ ಇವತ್ತು ಬೇಡ ಕಣ್ಣಪ್ಪ ದಾನ ಮಾಡಂತ ಅವ್ರ ಬೇಡ ಕಣ್ಣಪ್ಪ ವಂಶಸ್ಥರು ನೀವು. ಗುರು ದೀಕ್ಷೆಯಲ್ಲಿ ಕೇಳಿದ್ರೆ ಬಳ್ಳನ್ನು ಕೊಟ್ಟಂತ ಏಕಲವ್ರ ವಂಶಸ್ಥರು ನೀವು. ಶೌರ್ಯ ಅಂತ ಬಂದ್ರ ಮಧುಕರ ನಾಯಕನ ವಂಶಸ್ಥರು ನೀವು. ನಿಮ್ಗೆಲ್ಲವನ್ನು ಕೂಡ ಇತಿಹಾಸದಲ್ಲಿ ನಿಮ್ಮ ರಕ್ತದಲ್ಲಿ ಐತೆ, ನೀವು ಪುಣ್ಯವಂತರಿದ್ದೀರಿ. ಆದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಬದುಕಬೇಕಾದ್ರೆ ಇವತ್ತಿನ ನಮ್ಮ ಚಾಲೆಂಜ್ಗಳು, ಇವತ್ತಿನ ಸವಾಲುಗಳ ಬೇರೆ ಅದಾವ. ಆಧುನಿಕ ಜಗತ್ತಿನ ಸವಾಲುಗಳು ಬೇರೆನೇ ಅದಾವ. ನಮ್ಮ ನಾಗರಾಜ್ ಏನಾರು ಹೇಳಿದ್ರು, ನಮ್ಮ ಶಿವರೆಡ್ಡಿ ವಕೀಲ್ ಹೇಳಿದ್ರು. ಸಾಮಾಜಿಕ ನಾಟಕ ಇವಾಗ ಶುರುವಾಗೋದು ರಿಯಲ್ ಆಗಿ ಬಯಲಾಟ. ಯಾವುದೇ ಸಾಮಾಜಿಕ ನಾಟಕದಾಗ ನಮ್ಗೇನು ಗೊತ್ತಿರಲಿಲ್ಲ, ಏನೋ ಆಟ ಮಾತು ಸೇರಿಸಿ ನೆಗಿಸಿ ಬಿಡ್ತಾರ. ಗೊತ್ತಿಲ್ದಾಗ ಬಯಲಾಟದಲ್ಲಿ ಸೇರ್ಸಕ್ಕಾಗಲ್ಲ. ಅದು ನಮ್ಗೆ ಗೊತ್ತಿತ್ತು, ತಳ್ಳೆಲ್ಲಿ ನೋಡಿರ್ತೀವಿ, ಹಿಂಚಿಗೆ ಮಾತಾಡ್ತಾನ, ಹಿಂಗೆ ಮಾತಾಡ್ತಾರೆ, ಗೊತ್ತಿತ್ತು. ಯಾವಾಗ ಮಾತಾಡ್ತಿಲ್ಲ ಸರಿ ಕಲ್ತೀವಿ ಅಂತ ನಾವು ಅಲ್ಲಿ ಗೆದ್ದು ಮಾತು ಬಹಳ ಸೋದರ ವೈದ್ಯರು ಮಾತಾಡಿದ್ರು. ಬೆಳಗಾವಿ ಮುಂಜಾನೆ ಭೀಮನ ಪಾತ್ರನು ಮಾಡಿದ್ರು. ಅದು ನನಗೆ ಖುಷಿ ಅನಿಸ್ತಿ. ಆಗ್ಬೇಕು, ಕೇಳ್ಬೇಕು, ಕೇಳಿದ್ರೆ ತಪ್ಪಿಲ್ಲ. ಏನಕ್ಕೆ ಬಹಳಷ್ಟು ಹಿರಿಯರು ಕೂಡ ಎಲ್ಲರೂ ಕುಂತ ರಾಜಕಾರಣಿಗಳೇ. ಅದು ಕೇಳೋದ್ರೂ ಕೂಡ ನಮ್ಮ ಸೋದರಿ ಆದಂತ ಹೇಮನಾಥ್ ಮೇಡಮ್ ಅವರು ಕೂಡ ಬೆಳಗ್ಲಿಂದ ಅವರು ಬಂದು ಉದ್ಘಾಟನೆ ಮಾಡಿದ್ರು. ಆಗಲಿ ಇವತ್ತು ನಮ್ಮ ಸಂಸದರು ಕೂಡ ಮಾತಾಡ್ತಿಲ್ಲ. ಅವರೆಲ್ಲರೂ ಬಡವರು ಆಸ್ತಿ ಮಾಡ್ಕೊಂತಾರೆ. ಅದು ಇದೇ ನಾಯಕ ಸಮಾಜದ ನಾಯಕರು ಒಂದೊಂದು ಭಾಗ ರಾಜ್ಯ ಆಳಿದಾಗ ಪ್ರಾಂತಗಳಲ್ಲಿ ಯಾರು ಆಸ್ತಿ ಮಾಡೋಕ್ಕಾಗಿಲ್ಲ. ಅದು ನಾವು ಗಮನದಲ್ಲಿರಬೇಕು. ಅಂದ್ರೆ ಈ ಸಮಾಜ ಎಲ್ಲಿ ಬಂತಂದ್ರೆ ಜನಕ್ಕಾಗಿ ಪ್ರಾಣ ಕೊಟ್ಟು, ಜನಕ್ಕಾಗಿ ಸ್ವಾಭಿಮಾನ, ಜನಕ್ಕಾಗಿ ಹೋರಾಟ ಮಾಡಿ, ಜನಕ್ಕಾಗಿ ಇನ್ನೊಬ್ಬರು ಓಡಿಸಿ ಮೈಯಲ್ಲಿ ಚಿತ್ತು ಶೌರ್ಯ. ಅಂದ್ರೆ ಎಲ್ಲರಿಗೂ ಬರಲ್ಲ. ನಾವು 39 ಧರ್ಮ ಇದ್ದೀವಿ, ಎಲ್ಲರಿಗೂ ಆ ಭಾವನೆ ಬರಲ್ಲ. ಒಂದೊಂದು ಧರ್ಮದಲ್ಲಿ ಒಂದೊಂದು ಭಾವನೆ ಬರ್ತಾವ. ಅದಕ್ಕೆ ನಾನು ಬಹಳ ವಿನಂತಿ ಮಾಡಿದ್ನು, ಇದು ಸ್ವಾಭಿಮಾನ ಸಮಾಜ. ನಾನು ಬಹಳಷ್ಟು ನಾನು ಹೇಳ್ತಿದ್ದೆ, ನಾನು ಹೇಳಿದ್ದಾರೆ ಡಿಕೆಟ್ನವರಿಗೆ. ಇವತ್ತು ಮೈಸೂರು ಭಾಗದಾಗ ಇವತ್ತೇನು ನಾವು ಬನ್ನಿ ಕೊಡಪ್ಪ ಮಾಡ್ತಾರಂದ್ರೆ ಮಾರ್ನಲ್ಲ ಬಹಳ ಅದ್ಭುತವಾಗಿ ಮಾಡ್ತಾರ. ಇದೇ ನೋಡಿ ವಿಚಾರ ಮಾಡ್ರಿ, ಇಲ್ಲ ಏನ್ ಮುಡ್ದ ಮುಂದೆ ಮಾಡ್ತಾರ. ಅಂದ್ರೆ ಇಲ್ಲಿನಂತ ಬನ್ನಿ ನಾಯಕರು ಗಂಡುಗಳ ಇವರು ತಗೊಂಡಲ್ಲಿ ಬನ್ನಿ ಕೊಟ್ಟಾಗ ಮಾತ್ರ ಈ ಭಾಗದ ನಾಯಕರು ಮಾಡಿದ್ರೆ ಮೈಸೂರು ಭಾಗದ ಪ್ರಾಂತ್ಯ ಬನ್ನಿ ಕೊಡಪ್ಪ ಅಂತ ಆಗ್ತಾರೆ. ನಾನು ಬಹಳ ಕೇಳ್ತಿದ್ದೆ, ಸರ್ ಇಲ್ಲಿ ಮಂತ್ರಿಗಳಾದ್ರೆ ಈ ಶಾಸಕರಿದ್ದಾರ ಮೈಸೂರು ಹೋಗಿ ಮಾಡುವಂತ ಕಾರ್ಯಕ್ರಮ ನಮ್ಮ ಕ್ಷೇತ್ರ ಮಾಡಿದ ಸರ್ಕಾರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ನಾಯಕರು ಆಳಿದಂತ ಕ್ಷೇತ್ರ ಇವತ್ತು ನಾವು ಶಾಸಕರಾಗಿವಿ, ಮಂತ್ರಿ ಆಗಿವಿ. ಹಿಂದೆ ಹುಚ್ಚಪ್ಪ ನಾಯಕರು ಈ ಕ್ಷೇತ್ರನ ನಮ್ಮೆಲ್ಲ ಸೋದರಿಗೆ ಹೇಳ್ತೀನಿ, ಹಸುವಾಗೈತಿ ಮಾತಾಡೋದು ಸಾಕು. ನಮ್ಮ ಸೋದರಿಗೆ ಎಲ್ಲ ಮಾತಾಡೋದಿಲ್ಲ. ಅಣ್ಣ ಮುಂಜಿನಿಂದ ಪಾಪ ಕಳ್ಕೊಂಡ್ಬಿಟ್ಟಾರ. ಏನ್ ಮಾಡಕ್ಕಪ್ಪ ಬಂದಿರ ಆಗಲಿ. ಇಲ್ಲ ನಮ್ಮ ಹಿರಿಯರು KN ಪಾಟೀಲ್ ಸಾಹೇಬ್ರ ಸಂಸದಿಂದ ಮಾಡಿದ್ರು ನೋಡಿ, ಇರ್ತೈತಿ ಗೆದ್ದಿರೋದು 3 ತಾಸು, 3 ತಾಸು 2 ತಾಸಿನಿಂದ. ಅದಕ್ಕೆ ಹೇಳ್ತೀನಿ, ನಮ್ಮ ಮುಂದೆ ನಿಮ್ಮ ಆಸ್ಪತ್ರೆ ಮುಂದೆ ನಮ್ಮನ್ನು ಗೆಲ್ಲಿಸಿ ಫಸ್ಟ್ ಭಾಷಣ ಮಾಡೋಂಥ ಅವಕಾಶ ಮಾಡಿಕೊಡ್ರಿ. ಸಭೆ ಜೊತೆ ನಾವು ಇರ್ತೀವಿ. ನಾನು ಬೇರೆಲ್ಲ ನಿಮ್ಮ ತಮ್ಮ ನಿಮ್ಮ ಅಣ್ಣ ಅಂತೇಳಿ ನಮ್ಮ KN ಪಾಟೀಲ್ ಸರ್ ಮಾತಾಡೋದ್ರ, ಗುರುಗಿರಪ್ಪ ಮಾತಾಡ್ತಾರ, ಎಲ್ಲ ನಮ್ಮ ಸೂರ್ಯಗೌಡ ಮಾತಾಡೋದ್ರ, ತಮ್ಮೆಲ್ಲ ವಿನಂತಿ ಮಾಡಿ ಈ
ಕೂಡ ನಮ್ಮ ವಕೀಲರು ಬರ್ತೀನಿ ನನ್ನ ಭಾವನೆ ಸಮಾಜಕ್ಕೆ ಯಾಗಿರ್ತಂತ ಆ ರೀತಿ ಪ್ರೀತಿ. ಮಹರ್ಷಿ ವಾಲ್ಮೀಕಿ ಜಯಂತಿ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಹುರೇ ಗ್ರಾಮದ ಪೂಜ್ಯ ಈ ಸಮಾರಂಭದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಕೆ ಎನ್ ಪಾಟೀಲ್ ಅವರೇ, ಹಾಗೂ ಕಾಗಿ ತಾಲೂಕಿನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರು ಈ ಒಂದು ತಿಂಗಳಲ್ಲಿ ತಮ್ಮ ತಮ್ಮ ಅನ್ಕೋತಕ್ಕಂಥ ಎಲ್ಲ ಕಡೆ ಭಾಗದಲ್ಲಿ ಕೂಡ ಮಾಡ್ತಾ ಬಂದಿದ್ದಾರೆ. ಇವತ್ತು ಈ ಸಮಾಜದ ಕೊಡುಗೆಯಾಗಿ ಇವತ್ತು ಬೇಡ ಕಣ್ಣಪ್ಪ ಇರ್ಬೋದು, ಏಕಲವ್ಯ ಇರ್ಬೋದು, ಗಂಡದಲ್ಲಿ ಕೊಮ್ಮರಾಮ್ ಇರ್ಬೋದು, ಹಾಗೂ ಇನ್ನಿತರ ಮಹಾನ್ ನಾಯಕರ ಬಗ್ಗೆ ಇವತ್ತು ಸವಿಸ್ತಾರೆಲ್ಲ ಮಾತಾಡಿದ್ದಾರೆ. ವಾಲ್ಮೀಕಿ ನಾಯಕ ಮಹಾಸಭಾ ತಾಲೂಕು ಘಟಕದಿಂದ ಆದಿಕವಿ ಮಹರ್ಷಿ ವಾಲ್ಮೀಕಿಯ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರದ ವೇದಿಕೆಯ ಮೇಲೆ ಹಾಸನರಾಗಿರ್ತಕ್ಕಂಥ ಮಾತನಾಡಿರ್ತಕ್ಕಂಥ ಜಿಲ್ಲೆಯ ಸಚಿವರು, ಕನಕಗಿರಿಯ ಶಾಸಕ. ಶಿಕ್ಷಣ ಮನುಷ್ಯ ಬೇಕಿತ್ತಂದ್ರೆ ಅವರ ಸಮಾಜದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯಾಗಿ ಬೆಳೀತಾನೆ, ಅವನಿಗೆ ಜ್ಞಾನ ಬೆಳೀತದೆ, ಅವನ ಜೀವನದಲ್ಲಿ ನನಗೆ ಏನು ಬೇಕಂತಕ್ಕಂಥದ್ದನ್ನ ಆಯ್ಕೆ ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾನೆ. ಸರ್ಕಾರಗಳು ಇವತ್ತು ಹೇಳ್ತಾರೆ ವಾಲ್ಮೀಕಿ ಸಮಾಜದಿಂದ ಎಷ್ಟೊಂದು ಅವ್ಯವಹಾರಗಳಾದರೂ ಕೂಡ ಧ್ವನಿ ಎತ್ತಿದ್ದೀವಿ, ಬೀದಿಗೆ ಬಂದೀವಿ, ಪ್ರತಿಭಟನೆ ಮಾಡಿದ್ರು ಯಾವತ್ತೂ ಮರೆಯೋದಿಲ್ಲ. ಸೂರ್ಯಚಂದ್ರ ಇರೋವರೆಗೂ ಅಲ್ಲಿವರೆಗೂ ನಮ್ಮ ವಾಲ್ಮೀಕಿ ರಾಮಾಯಣ ಇರ್ತದೆ, ಅದಕ್ಕೇನೂ ಆಗೋದಿಲ್ಲ. ಆದರೆ ಆಗೋದು ನಾವು ಜೀವನ ಮಾಡ್ತಕ್ಕಂಥವ್ರು, ವಾಲ್ಮೀಕಿ ಸಮುದಾಯದವರು, ನಾಯಕರು. ಇವತ್ತು ನಮ್ಮ ನಿಯತ್ತನ್ನ ಉಪಯೋಗಿಸ್ಕೊಂಡು ಇವತ್ತು ಹಣ ನಾನು ನಿನಗೆ ಮಾತು ಕೊಡ್ತೀನಿ, ನಿನಗೆ ಮತ ಹಾಕ್ತೀನಿ, ನಿನ್ನನ್ನು ಆಯ್ಕೆ ಮಾಡ್ತೀವಿ, ನಿನ್ನ ಹೊತ್ಕೊಂಡೋಗಿ ನಿನ್ನ ಮನೆಗೆ ಕೂಡಿಸ್ತೀವಿ, ನಿನ್ನನ್ನು ಸಚಿವರು ಮಾಡ್ತೀವಿ, ನಿನ್ನನ್ನು ಶಾಸಕರನ್ನು ಮಾಡ್ತೀವಿ, ಏನೆಲ್ಲ ಮಾಡಿ ನಾವು ಆಶ್ವಾಸನೆ ಕೊಡ್ತೀವಿ. ಆದರೆ ಅದರಿಂದ ದೊರಕಿದ್ದು ನಮಗೇನು ಗೊತ್ತಿದೆಯಾ? ನಿಮಗೆ ಯಾರಾದರೂ ಗೊತ್ತಿಲ್ಲ. ಇವತ್ತು ಒಬ್ಬ ವ್ಯಕ್ತಿಗೆ ಒಂದು ತಿಳುವಳಿಕೆ ಇತ್ತು, ಎಲ್ಲಿ ಇದಾಗ್ತಾ ಇದೆ, ಸೋಲಿಕೆ ಆಗ್ತಾ ಇದೆ ಅಂದರೆ ಇವತ್ತು ನಮ್ಮ ಮಕ್ಕಳು ಒಂದು ಶಾಲೆ ಗೌರವ ಸನ್ಮಾನಗಳು ಪ್ರಾರಂಭ ಆಗ್ತವೆ. ಇದರ ನಡುವೆ ಪ್ರಾರಂಭ ಆಗ್ತವೆ, ಯಾವುದೂ ಇಲ್ಲದಲ್ಲ. ಇದರ ನಡುವೆ ಸರ್ ಶ್ರೀ ನೆಕ್ಕಂಡಿ ಸೂರಿಬಾಬು ಇವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಿರ್ತಾರೆ. ಹಾಗೆ ಕಾರ್ಯಕ್ರಮ ಸಿದ್ಧತೆಯಲ್ಲಿ ಇರ್ತದೆ. ರಾಮಾಯಣ ಮಹಾಕಾವ್ಯವನ್ನು ರಚಿಸಿದಂಥ ಮಹಾಕವಿ ಆದಿಕವಿ ವಾಲ್ಮೀಕಿ ಅವರ ಈ ಒಂದು ಜಯಂತಿಯನ್ನು ಆಚರಣೆ ಮಾಡುವ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಗಣ್ಯರನ್ನು ಆಹ್ವಾನಿಸಿದ್ದಕ್ಕೆ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ಭಾಗದ ಹೆಮ್ಮೆಯ ಪುತ್ರ ಗಂಡದಲ್ಲಿ ಕುಮಾರರಾಮ ಅವರಾಗಿರ್ಬೋದು, ದೇಶದ ಸಂಸ್ಕೃತಿಗೆ ಏನೆಲ್ಲ ಕೊಡುಗೆ ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದರತು ನಾ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ವನಸಿರಿ ಮೆರೆದಿತ್ತು,
ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಳು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಹುಣ್ಣಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ. ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಕಜ್ಜಿಸಿ ಹುಡುಗಿತು ಹುಲಿಯೊಂದು. ಸುದತ್ತಾಚಾರ್ಯರು ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ್ತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಹುಲಿಯನು ಕೊಂದ ವೀರನನ್ನು ಗುರುಗಳು ಆಗ ಹರಸಿರಲು, ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಪ್ರಿಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಸತತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಮ್ಮ ಬೆಂಬಲವನ್ನು ಕುಮಾರಗುರುಗಳನ್ನ ನ್ಯಾಷನಲ್ ಲೆವೆಲ್ನಲ್ಲಿ ಬೆಳೆಯಲಿಕ್ಕೆ ಕಾರಣವಾದವರು
ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ತಾಲೂಕಾ ಘಟಕದಿಂದ ನೀಡುತ್ತಿರುವ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯುತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸ ಕಾರ್ಯಕ್ರಮದ ಈ ಒಂದು ಭವ್ಯ ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವ ಇರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಡುವೆ, ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.